ನೋಡಿ, ನಮ್ಮ ಮನಸ್ಸು 24 ಅವರ್ಸು ಯಾವಾಗಲೂ ಒಂದು ಕಡೆ ಸ್ಥಿರವಾಗಿರಬೇಕು ಅಂತಂದರೆ, ಯಾವ ಕಡೆ ನಾವು ಗಮನ ಹರಿಸಬೇಕು ಅಂತಂದರೆ, ಅದನ್ನು ಎಲ್ಲಿಡಬೇಕು ಅಂತಂದರೆ, ನೋಡಿ ನೀವು ಒಂದು ಧ್ಯಾನದಲ್ಲಿ ಇದ್ದೀರಾ ಅಂತಂದರೆ, ನೀವೊಂದು ಜಾಗದಲ್ಲಿ ಕೂತಿರ್ತೀರಾ, ಯೋಚನೆಗಳು ಅಲ್ಲೇ ಇರ್ತವೆ, ನಿಮ್ಮ ದೇಹನೂ ಅಲ್ಲೇ ಇರುತ್ತೆ, ನಿಮ್ಮಿಂದ ಯಾವುದೇ ರೀತಿಯಾದ ಕ್ರಿಯೆ ಆಗೋದಿಲ್ಲ ಅಲ್ಲಿ. ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು? ಆಧ್ಯಾತ್ಮದಲ್ಲಿ ಇರೋರಿಗೆ ಇದೊಂದು ದೊಡ್ಡದಾದ ಪ್ರಶ್ನೆ. ಒದ್ದಾಡ್ತಾ ಇರ್ತಾರೆ ಕೆಲವೊಬ್ಬರು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಕೆಲವೊಬ್ಬರು ಭಾವಿಸಿರ್ತಾರೆ, ಮನಸ್ಸನ್ನು ಕಂಟ್ರೋಲ್ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ. ನೋಡಿ, ನಮಗೆ ಒಂದು ಗೊತ್ತಿರಬೇಕು, ಮನಸ್ಸನ್ನು ನಾವು ಯಾವತ್ತಿಗೂ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಗಾಳಿನ ನಾವು ಏನಾದ್ರು ತಡೆಯೋಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಮನಸ್ಸು ಸತತವಾಗಿ ಅದು ಕೆಲಸ ಮಾಡ್ತಾನೇ ಇರುತ್ತೆ, ಅದನ್ನು ತಡೆಯೋಕ್ಕೆ ಆಗೋದಿಲ್ಲ. ಬಟ್ ಆದರೆ ಆ ಮನಸ್ಸನ್ನು ನಾವು ಹೇಗೆ ನಿಭಾಯಿಸ್ಬೋದು, ಅದನ್ನು ಹೇಗೆ ನಾವು ಉಪಯೋಗಿಸ್ಬೋದು ಅನ್ನೋದು ನಮಗೆ ಗೊತ್ತಿರಬೇಕು. ಅದು ನಮ್ಮ ಕೈಯಲ್ಲಿರುತ್ತೆ ಹೇಳಬೇಕು ಅಂದರೆ. ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಧ್ಯಾನ ಮಾಡ್ತಾರೆ. ಧ್ಯಾನ ಒಳ್ಳೆಯದು ಇಲ್ಲ ಅಂತಂತಲ್ಲ, ಬಟ್ ಆದರೆ ಅದರಿಂದನೇ ನಮ್ಮ ಮನಸ್ಸು ಕಂಟ್ರೋಲ್ ಆಗುತ್ತೆ ಅನ್ನೋದು ನಮ್ಮದೊಂದು ಮೂರ್ಖತನ ಅಷ್ಟೇ. ಇವಾಗ ನೋಡಿ, ಇವಾಗ ನಾವು ಒಂದು ಜಾಗದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀವಿ, ಓಕೆನಾ? ಅಲ್ಲಿ ನಮಗೆ ಯಾವುದೇ ರೀತಿಯಾದ ಅಪಾಯಗಳು ಆಗೋದಿಲ್ಲ. ನಾವು ಗೊಂದಲಕ್ಕೆ ಸಿಕ್ಕಾಕೊಳ್ಳೋದು ಯಾವಾಗ ಅಂತಂದರೆ, ನಮ್ಮಿಂದ ಕ್ರಿಯೆಗಳಾದಾಗ, ನಮ್ಮಿಂದ ಯಾವುದೇ ಒಂದು ರೀತಿಯಾದ ಕರ್ಮ ಆದಾಗ. ಇವಾಗ ನೋಡಿ, ಒಂದೇ ಸ್ಥಳದಲ್ಲಿ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊತೀರಾ ಅಂತಂದರೆ, ನಿಮ್ಮ ಯೋಚನೆಗಳು ಅಲ್ಲೇ ಇರ್ತವೆ, ನಿಮ್ಮ ಬಾಡಿನೂ ಅಲ್ಲೇ ಇರುತ್ತೆ. ಎಂಥ ಯೋಚನೆಗಳು ಬಂದರೂ ಅವುಗಳಿಂದ ನಮಗೇನೂ ಅಪಾಯ ಇಲ್ಲ. ಹಾಗಾಗಿ ಒಂದು ಜಾಗದಲ್ಲೇ ಕೂತ್ಕೊಂಡು ಮನಸ್ಸನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಇದೇನು ದೊಡ್ಡ ವಿಷಯ ಏನಲ್ಲ ಇದು. ಆದರೆ ನಾವು ಒಂದು ಕೆಲಸದಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಡೋದಿದೆಯಲ್ವಾ, ಇದು ದೊಡ್ಡದಾದ ಒಂದು ಸಾಹಸ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಯಾಕೆಂದರೆ ನೋಡಿ, ಮನಸ್ಸು ಕಂಟ್ರೋಲ್ ಆಗಬೇಕು ಅಂತಂದರೆ ನಮ್ಮ ಬಾಡಿ ಒಂದು ಕೆಲಸ ಮಾಡ್ತಾ ಇರಬೇಕು ಯಾವಾಗಲೂ. ಅಂದರೆ ನಾವು ದೇಹನ ಸ್ವಲ್ಪ ದಂಡಿಸಬೇಕಾಗುತ್ತೆ. ಯಾಕೆಂದರೆ ನಮ್ಮ ದೇಹ ಎಲ್ಲಿ ಕೆಲಸ ಮಾಡುತ್ತೋ ಅಲ್ಲಿ ಮನಸ್ಸು ತಾನಾಗೆ ಅದಕ್ಕೆ ಗುಲಾಮ ಆಗಿಬಿಡುತ್ತೆ. ನೋಡಿ, ದೇಹಕ್ಕೂ ಮತ್ತು ಮನಸ್ಸಿಗೂ ಸಂಬಂಧ ಇದೆ. ಕೆಲವರು ಹೇಳ್ತಾರೆ ದೇಹನೇ ಬೇರೆ ಮನಸ್ಸೇ ಬೇರೆ ಅಂತ ಹೇಳಿ. ನೋಡಿ, ಎರಡೂ ಮಿಶ್ರಣ ಆಗಿದ್ದಾವೆ. ಅದು ಹೇಗೆಂದರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ದೇಹ ಮನಸ್ಸು ಅಂದರೆ. ಯಾವ ರೀತಿ ಅಂದರೆ, ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಮಗೆ ಕೋಪ ಬಂತು ಅಂತ ಅಂದ್ಕೊಳ್ಳಿ. ಕೋಪ ಅನ್ನೋದಂದ್ರೆ ಏನು? ಒಂದು ಮನಸ್ಸಿನ ಒಂದು ಯೋಚನೆ ಅಲ್ವಾ? ಕೋಪ ಬಂದಾಗ ನಮ್ಮ ಬಾಡಿ ಏನಿದೆ ಅಲ್ವಾ, ಅದು ಹೀಟ್ ಆಗುತ್ತೆ, ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವಾಗ ನಾವು ಎಷ್ಟೋ ಸರಿ ಅನ್ಕೊತೀವಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಬೇಕು ಅಂತ ಹೇಳಿ, ಅಲಾರಾಮ್ ಕೂಡ ಇಡ್ತೀವಿ. ಬೆಳಗ್ಗೆ ಅಲಾರಾಮ್ ಹೊಡೆಯುತ್ತೆ, ಆದರೂ ಆಫ್ ಮಾಡ್ತೀವಿ, ಅದನ್ನು ಲೇಜಿ ಆಗ್ತೀವಿ ಅಲ್ಲಿ. ಯಾಕೆ ಅಂತಂದರೆ, ಎಷ್ಟೋ ಜನ ಅನ್ಕೊತಾರೆ, ಇಲ್ಲ ನನ್ನ ಮನಸ್ಸು ಒಪ್ತಾ ಇಲ್ಲ, ನನಗೆ ಹೋಗಬೇಕು ಅಂತ ನನ್ನ ಒಳಗಡೆ ಇಚ್ಛೆ ಇದೆ, ಆದರೆ ಅದಕ್ಕೆ ಮನಸ್ಸು ಅಡ್ಡಿ ಆಗ್ತಾ ಇದೆ ಅಂತ. ಮನಸ್ಸು ಅಡ್ಡಿ ಅಲ್ಲ ಸ್ನೇಹಿತರೆ, ಇದಕ್ಕೆ ದೇಹ ಅಡ್ಡಿ ಆಗ್ತಾ ಇದೆ. ನಮ್ಮ ಒಳಗಡೆ ಇದೆ ನಾವು ಎದ್ದು ವಾಕಿಂಗ್ ಹೋಗಬೇಕು ಅಂತ, ಬಟ್ ದೇಹಕ್ಕೆ ನಾವು ಅದನ್ನು ಅಭ್ಯಾಸ ಮಾಡಿಸಿರಲ್ಲ ಅಲ್ವಾ, ದೇಹ ಲೇಜಿಯಾಗಿರುತ್ತೆ. ನೋಡಿ, ಒಂದು ಸಲ ನೀವೇನಾದ್ರು ಎದ್ದು ಮುಖ ತೊಳ್ಕೊಂಡು ವಾಕಿಂಗ್ ಮಾಡಬೇಕು ಅಂತ ಒಂದು 2 ಸ್ಟೆಪ್ ಇಟ್ರಿ ಅಂತಂದರೆ ಮನಸ್ಸು ಆಟೋಮೆಟಿಕ್ಕಾಗಿ ನಮಗೆ ಗುಲಾಮ ಆಗಿಬಿಡುತ್ತೆ. ನೋಡಿ, ಈ ಯೋಚನೆಗಳು ಏನಿದಾವಲ್ವ, ಮನಸ್ಸಲ್ಲಿ ಬರೋ ಒಂದು ಯೋಚನೆಗಳು, ಅವು ಫಸ್ಟು ಏನಾಗಿರ್ತವೆ ಅಂದರೆ ಯೋಚನೆಗಳಾಗೇ ಉಳಿದಿರ್ತವೆ. ಅವುಗಳಿಂದ ಯಾವಾಗ ನಮಗೆ ಅಪಾಯ ಆಗುತ್ತೆ, ಯಾವಾಗ ನಾವು ತೊಂದರೆಗೆ ಸಿಕ್ಕಂತೀವಿ ಅಂತಂದರೆ ಅವುಗಳನ್ನು ಸ್ವೀಕರಿಸಿ ಇಲ್ಲ ನಾನು ಇದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ, ಆಗ ನಾವು ಒಂದು ಕ್ರಿಯೆಯನ್ನು ಮಾಡ್ತೀವಿ. ನಾವು ಏನಾದ್ರು ಒಂದು ನಮ್ಮ ಬಾಯಿಂದ ಮಾತಾಡ್ತೀವಿ, ಇಲ್ಲಾಂದರೆ ದೇಹದಿಂದ ಯಾವುದಾದ್ರು ಒಂದು ಕ್ರಿಯೆ ಆಗುತ್ತೆ. ಆಗ ಅದು ಏನಾದರೂ ನಮ್ಮ ವಿರುದ್ಧ ಆಗಿದ್ದರೆ, ನಮ್ಮ ನೇಚರ್ ವಿರುದ್ಧ ಆಗಿದ್ದರೆ, ನಮ್ಮ ಅಂತರಾತ್ಮದ ವಿರುದ್ಧ ಆಗಿದ್ದರೆ, ಅದರಿಂದ ನಮಗೆ ನೋವು, ದುಃಖ ಹಾಗೇ ಆಗುತ್ತೆ. ಹಾಗಾಗಿನೇ ಫಸ್ಟು ನಮಗೆ ಏನು ಗೊತ್ತಿರಬೇಕು ಅಂತಂದರೆ, ಮನಸ್ಸಲ್ಲಿ ಬರೋ ಯೋಚನೆಗಳನ್ನು ಯಾವ ರೀತಿ ನಾವು ಸ್ವೀಕರಿಸಬೇಕು, ಅವುಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ. ನೋಡಿ, ಇದಕ್ಕೆ ಏನು ಮಾಡಬೇಕು ಅಂತಂದರೆ ಗಮನಿಸಬೇಕು ಅಷ್ಟೇ. ನಾವು ಎರಡನೇ ವ್ಯಕ್ತಿಯಾಗಿ ಯೋಚನೆಗಳನ್ನು ಗಮನಿಸಬೇಕು. ನೋಡಿ, ಕೆಲವೊಬ್ಬರು ಸಮಾಜದಲ್ಲಿ ತುಂಬ ಮೃದು ಸ್ವಭಾವದಿಂದ ಇರ್ತಾರೆ. ಅವರನ್ನು ನೋಡಿದರೆ ಅವರು ಎಂಥವರೇ ಆಗಿರಲಿ, ಇಲ್ಲ ಈ ವ್ಯಕ್ತಿ ಕೆಟ್ಟವನು ಅಂತ ಯಾರೂ ಹೇಳೋದಿಲ್ಲ.
ಯಾಕಂದರೆ ಅವರಲ್ಲಿ ಅಂಥ ಒಂದು ಸ್ವಭಾವ ಇರುತ್ತೆ. ಅವರು ಒಳ್ಳೆಯದನ್ನೇ ಮಾತಾಡ್ತಾರೆ, ಒಳ್ಳೆಯ ಕೆಲಸಗಳನ್ನು ಮಾತಾಡ್ತಾರೆ, ಎಲ್ಲರ ಜೊತೆಯಿಂದನೂ ತುಂಬ ಚೆನ್ನಾಗಿರ್ತಾರೆ. ಏನೇ ಕಷ್ಟ ಬಂದರೂ ಕೂಡ ಅವರು ಅವುಗಳನ್ನು ಆರಾಮಾಗಿ ಸ್ವೀಕರಿಸಿ ನಗ್ತಾ ಇರ್ತಾರೆ. ಅವರಲ್ಲಿ ಇಂಥ ಒಂದು ಕೆಪಾಸಿಟಿ ಹೇಗೆ ಬರುತ್ತೆ ಅಂತಂದರೆ, ಮನಸ್ಸನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನೋಡಿ, ನಮ್ಮ ವ್ಯಕ್ತಿತ್ವ ಹೇಗೆ ಸೃಷ್ಟಿಯಾಗುತ್ತೆ ಅಂತಂದರೆ, ನಮ್ಮ ಯೋಚನೆಗಳ ಮುಖಾಂತರ. ನಾವು ಯಾವುದನ್ನು ತಗೊಂಡು ನಮ್ಮ ಕಾರ್ಯರೂಪವಾಗಿ ನಮ್ಮ ದೇಹದಿಂದ ಮಾಡ್ತೀವೋ, ನಮ್ಮ ಮಾತಿನ ಮುಖಾಂತರ ಆಗಲಿ ಮತ್ತು ನಮ್ಮ ದೇಹದ ಕ್ರಿಯೆ ಮುಖಾಂತರ ಆಗಲಿ, ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರ್ತೀವೋ ಅಲ್ಲಿ ನಮ್ಮದೊಂದು ವ್ಯಕ್ತಿತ್ವ ಉಂಟಾಗುತ್ತೆ. ನೋಡಿ, ಕೆಲವೊಬ್ಬರಿಗೆ ಇವುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಹಾಗಾಗಿನೇ ಕೆಲವೊಬ್ಬರು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತುಂಬ ಕೋಪ ಮಾಡ್ಕೊತಾರೆ, ಮತ್ತು ಪದೇ ಪದೇ ಅನುಮಾನ ಪಡ್ತಾ ಇರ್ತಾರೆ. ಯಾವಾಗಲೂ ಮನೆಯಲ್ಲಿ ಜಗಳ ಆಡ್ತಾ ಇರ್ತಾರೆ, ಮತ್ತು ಹೊಟ್ಟೆ ಕಿಚ್ಚು, ಅಸೂಯೆ, ದುರಾಸೆ ಹೀಗೆ ಅವರನ್ನು ಕಾಡ್ತಾನೇ ಇರ್ತವೆ. ಅವ್ರ ತಲೆಯಲ್ಲಿ ಏನೋ ಒಂದು ಸಣ್ಣ ಯೋಚನೆ ಬಂದರೂ ಕೂಡ ಆ ಯೋಚನೆನೇ ಅವರಾಗಿಬಿಡ್ತಾರೆ. ಹಾಗಾಗಿನೇ ಅವ್ರಿಗೆ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ, ಸಂತೋಷ ಅನ್ನೋದು ಇರೋದಿಲ್ಲ. ಹಾಗಾಗಿ ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ, ಮನಸ್ಸನ್ನು ಹೇಗೆ ನಾವು ನಿಭಾಯಿಸಬೇಕು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಫಸ್ಟು ತಿಳ್ಕೋಬೇಕು. ಮತ್ತು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಆತ್ಮಾವಲೋಕನ ಅಂತ ಹೇಳ್ತಾರೆ. ಇದು ತುಂಬಾ ಅಂದರೆ ತುಂಬಾ ಮುಖ್ಯ. ಇದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಲೇಬೇಕು. ಆತ್ಮಾವಲೋಕನ ಅಂದರೆ ಏನು ಅಂದರೆ ನಮ್ಮನ್ನು ನಾವು ಗಮನಿಸೋದು ಅಷ್ಟೇ. ನಮ್ಮ ಅಂತರಾತ್ಮವನ್ನು ಗಮನಿಸೋದು, ನಮ್ಮ ಅಂತರಾತ್ಮದ ಸ್ಥಿತಿ ಹೇಗಿದೆ, ನಮ್ಮ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವೇ ನೋಡ್ಕೊಳ್ಳೋದು. ನೋಡಿ, ನಮ್ಮಲ್ಲಿ ಒಂಥರ ಗೊಂದಲ ಇದೆ, ಒಂಥರ ಏನೋ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ಕೂತ್ಕೊಂಡು ಕಣ್ಮುಚ್ಚಿ ನನಗೆ ಯಾಕೆ ಹೀಗೆ ಆಗ್ತಾಯಿದೆ, ಯಾವ ಒಂದು ರೀಸನ್ನಿಂದ ಇದು ಆಗ್ತಾಯಿದೆ ಅದನ್ನು ಕಂಡಿಡ್ಕೊಂಡು ಹೊಳೆಯನ್ನು ನಾವು ತೆಗಿಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಒಂಥರ ಹಗುರ ಆಗುತ್ತೆ. ಹಾಗಾಗಿ ಪ್ರತಿದಿನ ರಾತ್ರಿ ಮಲಗುವಾಗ ಇಡೀ ದಿವಸ ನಾವು ಏನು ಮಾಡಿದ್ದೀವಿ, ನಮ್ಮಿಂದ ಯಾರಿಗೆ ಬೇಜಾರಾಗಿದೆ, ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ಆಗ ನನ್ನ ಮನಸ್ಥಿತಿ ಹೇಗಿತ್ತು, ಹೀಗೆ ಪ್ರತಿದಿನ ರಾತ್ರಿ ಮಲಗುವಾಗ ಯೋಚನೆ ಮಾಡಿದರೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನೋಡಿ, ನಮ್ಮ ಫೋಕಸ್ಸು ಯಾವಾಗಲೂ ಹೊರಗಡೆನೇ ಇತ್ತು ಅಂತಂದರೆ, ಇವಾಗ ಸುಮಾರು ಜನ ಹಾಗೆ ಬದುಕ್ತಾ ಇದ್ದಾರೆ. ನನ್ನ ಪ್ರಕಾರ ಹಾಗೆ ಬದುಕ್ತಾ ಇದ್ದಾರೆ. ಯಾವಾಗಲೂ ಬರೀ ಹೊರಗಡೆನೇ ಇರ್ತವೆ ಅವರ ಒಂದು ಯೋಚನೆ. ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಅವ್ರೇನು ತೊಗೊಂಡ್ರು, ಇವ್ರೇನು ತೊಗೊಂಡ್ರು, ಅದು ಏನಾಯಿತು, ಇದು ಏನಾಯಿತು, ಯಾವಾಗಲೂ ಹೊರಗಡೆನೇ ಯೋಚನೆ ಮಾಡ್ತಾ ಇರ್ತಾರೆ. ತಮ್ಮ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ನೋಡಿ, ಇವಾಗ ನಾವು ನೋಡ್ತಾ ಇರ್ತೀವಲ್ವ, ಕೆಲವೊಬ್ಬರು ಟಿ ವಿಲಿ ತುಂಬ ಡಿಬೇಟ್ ಮಾಡ್ತಾ ಇರ್ತಾರೆ. ಒಂದೇ ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾ ಇರ್ತಾರೆ. ಅವ್ರು ಕಂಡ್ರೆ ಇವ್ರಿಗಾಗೋದಿಲ್ಲ, ಇವ್ರು ಕಂಡ್ರೆ ಅವ್ರಿಗಾಗೋದಿಲ್ಲ. ಏನಕ್ಕೆ ಅಂತಂದರೆ ನೋಡಿ, ಹೊರಗಡೆ ಇರೋ ವಿಷಯಗಳನ್ನು ವಿಶ್ಲೇಷಣೆ ಮಾಡಬೇಕು, ನಾನು ಬೇಡ ಅಂತಲ್ಲ. ಆದರೆ ನಮ್ಮನ್ನು ನಾವು ಪೂರ್ತಿಯಾಗಿ ಮರಿಬಾರ್ದು ಅಲ್ವಾ, ನಮ್ಮನ್ನು ನಾವು ಪೂರ್ತಿಯಾಗಿ ಮರಿಬಾರ್ದು. ನೋಡಿ, ನಮ್ಮ ಅಂತರಾತ್ಮದಲ್ಲಿ ಯಾವಾಗ ನಾವು ದ್ವೇಷವನ್ನು ತುಂಬ್ಕೊತೀವೋ, ಕೋಪವನ್ನು ತುಂಬ್ಕೊತೀವೋ, ಹೊಟ್ಟೆ ಕಿಚ್ಚು, ಅಸೂಯೆ, ದುರಾಸೆಯನ್ನು ತುಂಬ್ಕೊತೀವೋ, ಅಲ್ಲಿ ಶಾಂತಿಗೆ ಜಾಗ ಇರೋದಿಲ್ಲ, ನೆಮ್ಮದಿಗೆ ಜಾಗ ಇರೋದಿಲ್ಲ. ನಾವು ಯಾವಾಗ ಇವುಗಳನ್ನು ಒಂದೊಂದಾಗಿ ನಮ್ಮ ಮನಸ್ಸಿಂದ ತೆಗಿತೀವೋ, ಆವಾಗ ಅಲ್ಲೊಂದು ಶುದ್ಧತೆ ಉಂಟಾಗುತ್ತೆ. ಆ ಶುದ್ಧತೆಯೇ ನಮಗೆ ಶಾಂತಿಯನ್ನು, ನೆಮ್ಮದಿಯನ್ನು, ಸಂತೋಷವನ್ನು ತಂದುಕೊಡುತ್ತೆ. ಅದು ಕೆಟ್ಟದ್ದು, ನಾನು ಅದನ್ನು ತಡಿಬೇಕು ಸಾಧ್ಯನೇ ಇಲ್ಲ. ನೋಡಿ, ನೀವು ಯಾವುದನ್ನು ಕೆಟ್ಟದ್ದು ಅಂತ ಹೇಳಿ ಭಾವಿಸಿರ್ತೀರಲ್ವ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರ. ಆಗ ಅದನ್ನು ತಡಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತೀರ. ನೀವು ಯಾವಾಗ ಅದನ್ನು ತಡಿಬೇಕು ಅನ್ಕೊತೀರೋ, ಅದು ಇನ್ನೂ ಮನಸ್ಸಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ಇದೇನು ಒಂದಲ್ಲ ಒಂದು ದಿವಸ ಬ್ಲಾಸ್ಟ್ ಆಗುತ್ತೆ. ಇದು ಸಾಮಾನ್ಯವಾಗಿ ಬ್ಲಾಸ್ಟ್ ಆಗೋದಿಲ್ಲ. ಇದರಿಂದ ಏನಾದ್ರು ಒಂದು ಅನಾಹುತ ನಮಗೆ ಹಾಗೇ ಆಗುತ್ತೆ. ಹಾಗಾಗಿ ಇದು ಆಗಬಾರ್ದು ಅಂತಂದರೆ ಯೋಚನೆಗಳಾಗೇ ನೋಡಬೇಕು ಅಷ್ಟೇ. ಯೋಚನೆಗಳಾಗೇ ನೋಡಬೇಕು. ನಾವು ಅವುಗಳನ್ನು ವಿರೋಧಿಸಬಾರ್ದು. ನೋಡಿ, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನೋದು ನಮ್ಮ ಒಂದು ನೇಚರಲ್ಲೇ ಇದೆ. ದೇವರು ಅದನ್ನು ನಮ್ಮ ಒಂದು ನೇಚರಲ್ಲೇ ಇಟ್ಟಿದ್ದಾನೆ. ಅದನ್ನು ನಾವು ಯಾವಾಗ ಶಾಂತ ರೀತಿಯಿಂದ ಇರ್ತೀವೋ, ಆಗ ನಾವು ಸರಿಯಾದ ನಿರ್ಧಾರಗಳನ್ನು ತಗೊತೀವಿ. ಇಲ್ಲ, ನಮ್ಮಲ್ಲಿ ಹೆಚ್ಚಾಗಿ ದ್ವೇಷ ಇತ್ತು, ಕೋಪ ಇತ್ತು, ಅಸೂಯೆ ಇತ್ತು, ಹೊಟ್ಟೆ ಕಿಚ್ಚಿ ಇತ್ತು ಅಂತಂದರೆ ನಮ್ಮಲ್ಲಿ ಆ ಶಾಂತಿ ದೂರ ಆಗಿ ನಾವು ಬೇರೆ ರೀತಿಯಾದ ಒಂದು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಮುಂದಾಗ್ತೀವಿ. ಹಾಗಾಗಿನೇ ನಮಗೆ ಕೆಲವೊಂದು ಸಲ ಏನು ಅನಿಸ್ಬಿಡುತ್ತೆ ಅಂದರೆ,
ಜೀವನನೇ ಬೇಡ ಅಂತಂದು ಅನಿಸ್ಬಿಡುತ್ತೆ. ನಾವು ಯಾವಾಗಲೂ ಹೊರಗಡೆ ದೂರು ನೀಡ್ತಾ ಇರ್ತೀವಿ. ಅವರಿಂದ ಹಂಗಾಯಿತು, ಇವರಿಂದ ಹಂಗಾಯಿತು, ನನ್ನ ನನ್ನ ಲೈಫಲ್ಲಿ ಅವರು ಬಂದಾಗಿಂದನೇ ನನ್ನ ಲೈಫು ಸರಿ ಇಲ್ಲ, ಇಲ್ಲ ಅವ್ರು ಹಂಗೆ ಮಾತಾಡಬಾರ್ದಾಗಿತ್ತು, ಅವರಿಂದನೇ ನಾನು ಹೆಚ್ಚು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ. ಫಸ್ಟು ನಮ್ಮ ಒಂದು ನಿರ್ಧಾರದಿಂದಲೇ ಎಲ್ಲವೂ ಆಗ್ತವೆ. ಹಾಗಾಗಿ ಸ್ನೇಹಿತರೆ, ಲಾಸ್ಟ್ ಕೊನೆಯದಾಗಿ ನಾನು ಒಂದು ಒಳ್ಳೆ ಸಜೆಷನ್ ಏನು ಅಂತಂದರೆ, ನೋಡಿ, ಮನಸ್ಸು ಒಂದು ಒಳ್ಳೇದು ಕೊಡ್ತಾ ಇರುತ್ತೆ, ಇಲ್ಲಾಂದರೆ ಇನ್ನೊಂದು ಕೆಟ್ಟದ್ದನ್ನು ಕೊಡ್ತಾ ಇರುತ್ತೆ. ಅಂದರೆ ಒಂದು ದಾರಿಯಲ್ಲಿ ಹೋದರೆ ನಮಗೆ ಶಾಂತಿ ಇರುತ್ತೆ, ಇನ್ನೊಂದು ದಾರಿಯಲ್ಲಿ ಹೋದರೆ ನಮಗಲ್ಲಿ ದುಃಖ ಇರುತ್ತೆ. ನಾವು ಯಾವುದರಲ್ಲಿ ಹೋಗಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಒಂದು ಕಡೆಗೆ ನಾವು ಸ್ಥಿರವಾಗಿ ಇಡೋದಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ನಮ್ಮ ಮನಸ್ಸು 24 ಅವರ್ಸು ಯಾವಾಗಲೂ ಒಂದು ಕಡೆ ಸ್ಥಿರವಾಗಿರಬೇಕು ಅಂತಂದರೆ ಯಾವ ಕಡೆ ನಾವು ಗಮನ ಹರಿಸಬೇಕು ಅಂತಂದರೆ ಅದನ್ನು ಎಲ್ಲಿಡಬೇಕು ಅಂತಂದರೆ ನಮ್ಮನ್ನು ಯಾವುದು ಕ್ರಿಯೇಟ್ ಮಾಡಿದೆಯಲ್ವ, ಮನಸ್ಸನ್ನು ಯಾವುದು ಕ್ರಿಯೇಟ್ ಮಾಡಿದೆಯಲ್ವ, ಆ ಒಂದು ಶಕ್ತಿ ಕಡೆ ನಾವು ಅದನ್ನು ಹರಿಯೋಕ್ಕೆ ಬಿಡಬೇಕು, ಅಲ್ಲೇ ಇಡಬೇಕು ಅದನ್ನೇ. ಅಂದರೆ ದೇವ್ರ ಕಡೆ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಡಬೇಕು. ದೇವ್ರ ಕಡೆ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಡ್ತೀವಿ ಅಂತಂದರೆ ನಾವು ಸತ್ಯದ ಕಡೆಗೆ ನಾವು ಅದನ್ನು ಇಟ್ಟಿದ್ದೀವಿ ಅಂತ ಅರ್ಥ. ನೋಡಿ, ಯಾವಾಗಲೂ ನಾವು ಯಾವುದಕ್ಕೆ ಹಂಬಲಿಸ್ತಾ ಇರ್ತೀವಿ, ಪ್ರೀತಿಗೆ, ನಮಗೆ ಪ್ರೀತಿ ಬೇಕು, ನಮಗೊಂದು ಕಾಳಜಿ ಬೇಕು, ನಮಗೊಂದು ಸುಖ ಬೇಕು, ಯಾವಾಗಲೂ ಇದಕ್ಕೇ ಹಂಬಲಿಸ್ತಾ ಇರ್ತೀವಲ್ವ, ನಮ್ಮ ಮನಸ್ಸು ಕೂಡ ಇದಕ್ಕೇ ಹಂಬಲಿಸ್ತಾ ಇರುತ್ತೆ. ನೋಡಿ, ನಾವು ಒಬ್ಬರ ಹತ್ರ ಪ್ರೀತಿ ಬಯಸಿದ್ವಿ ಅಂತಂದರೆ ಅದು ಕೂಡ ತಾತ್ಕಾಲಿಕ. ಯಾಕಂದರೆ ವ್ಯಕ್ತಿ ಒಂದು ಟೈಮಲ್ಲಿ ಇರೋನು ಇನ್ನೊಂದು ಟೈಮಲ್ಲಿ ಹಾಗೆ ಇರೋದಿಲ್ಲ, ನಿರ್ಧಾರಗಳು ಬದಲಾಗ್ತಾ ಇರ್ತವೆ. ಇಲ್ಲಿ ವ್ಯಕ್ತಿಯಿಂದನೂ ನಮಗೆ ಸಂಪೂರ್ಣವಾದ ಪ್ರೀತಿ ಅನ್ನೋದು ಸಿಗೋದಿಲ್ಲ. ಕರುಣೆ ಆದರೂ ಅಷ್ಟೇ, ಓಕೆನಾ. ಕರುಣೆ, ಕಾಳಜಿ, ವ್ಯಕ್ತಿಯಿಂದ ಏನೇ ಬಯಸ್ತೀವಿ ಅಂತಂದರೂ ಅದು ತಾತ್ಕಾಲಿಕ ಅಷ್ಟೇ, ಶಾಶ್ವತ ಅಲ್ಲ, ತಾತ್ಕಾಲಿಕ. ನೋಡಿ, ವಾಸ್ತವದಲ್ಲಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸೋದು, ನಮ್ಮನ್ನು ಕರುಣೆ ತೋರಿಸೋದು, ಕಾಳಜಿ ತೋರಿಸೋದು ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ. ಹೇಗೆ ಅಂತಂದರೆ ಪ್ರಕೃತಿ ಮುಖಾಂತರ ನಾವು ಪ್ರತಿದಿನ ಆ ಒಂದು ಶಕ್ತಿಯ ಅನುಗ್ರಹದಿಂದಲೇ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಏನು ಈ ಒಂದು ಹಂಬಲ ಇದೆಯಲ್ವ, ಈ ಒಂದು ಪ್ರೀತಿ ಅನ್ನೋ ಒಂದು ಹಂಬಲ ಇದೆಯೋ ಅದನ್ನು ದೇವರ ಕಡೆಗೆ ತಿರುಗಿಸ್ಬೇಕು. ನಾವು ದೇವರ ಕಡೆ ತಿರುಗಿಸಿದ್ವಿ ಅಂದರೆ ಇದು ಅನ್ಲಿಮಿಟೆಡ್. ಯಾರು ನಮ್ಮ ಜೊತೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಗವಂತ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾನೆ. ಆ ಒಂದು ಶಕ್ತಿ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರುತ್ತೆ. ಕೊನೆಗೂ ನಾವು ಭಗವಂತನ ಹತ್ರ ಹೋಗಲೇಬೇಕು ಅಲ್ವಾ. ಈ ಒಂದು ಪ್ರಜ್ಞೆ ಇರುತ್ತಲ್ವ, ಈ ಒಂದು ಪ್ರಜ್ಞೆ ಯಾವಾಗಲೂ ನಮ್ಮ ಮನಸ್ಸನ್ನು ಸತ್ಯದ ಕಡೆ ಇರುವಂತೆ ಮಾಡ್ತದೆ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ, ಸತ್ಯದ ಕಡೆ ಇರುತ್ತೋ, ಆಗ ನಾವು ಸರಿಯಾದ ನಿರ್ಧಾರಗಳನ್ನು ತಗೊತೀವಿ.